ಬಂಗಾರದ ಬೆಲೆ ಏರಿಕೆ ಕುರಿತು ಶರವಣ ಮಾತನ್ನ ಹೇಳಿದ್ದಾರೆ. ಸಾಯಿಗೋಲ್ಡ್ ಪ್ಯಾಲೇಸ್ನ ಸ್ಕೀಮ್ ಬಗ್ಗೆಯೂ ಮಾತುಕತೆಯನ್ನ ನಡೆಸಿದ್ದಾರೆ. ಬಂಗಾರದ ಬೆಲೆ ಏರಿಕೆ ಕುರಿತು ಶರವಣ ಮಾತು. ಸಾಯಿಗೋಲ್ಡ್ ಪ್ಯಾಲೇಸ್ನ ಸ್ಕೀಮ್ ಬಗ್ಗೆಯೂ ಮಾತು. ನಾಳೆ ಕೇಂದ್ರ ಬಜೆಟ್ ಬಡವರ ಪರವಾಗುವ ಸಾಧ್ಯತೆ ಇದೆ. ಬಂಗಾರದ ಬೆಲೆ ಮತ್ತೆ ಕುಸಿಯುವ ಸಾಧ್ಯತೆ ಇದೆ. ಇಲ್ಲ, ಬಂಗಾರದ ಬೆಲೆಗೆ ನಾವು ಮುಂದಿನ ದಿನಗಳಲ್ಲಿ ಊಹೆ ಮಾಡಲು ಸಾಧ್ಯವಿಲ್ಲ. ಬಂಗಾರದ ಬೆಲೆ ಏರಿಕೆ ಕುರಿತು ಶರವಣ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಂಗಾರದ ಬೆಲೆ ಏರಿಕೆ ಕುರಿತು ಶರವಣ ಮಾತು. ಸಾಯಿಗೋಲ್ಡ್ ಪ್ಯಾಲೇಸ್ನ ಸ್ಕೀಮ್ ಬಗ್ಗೆಯೂ ಮಾತುಕತೆಯನ್ನ ನಡೆಸಿದ್ದಾರೆ. ನಾಳೆ ಕೇಂದ್ರ ಬಜೆಟ್ ಬಡವರ ಪರವಾಗುವ ಸಾಧ್ಯತೆ ಇದೆ. ಬಂಗಾರದ ಬೆಲೆ ಮತ್ತೆ ಕುಸಿಯುವ ಸಾಧ್ಯತೆ ಇಲ್ಲ. ಬಂಗಾರದ ಬೆಲೆ ಕುಸಿಯುವ ಸಾಧ್ಯತೆ ಇಲ್ಲ ಅಂತ ಅಂದ್ರೆ ಬಡವರ ಪರ ಹೇಗಾಗುತ್ತೆ ಬಜೆಟ್? ಬಂಗಾರದ ಬೆಲೆಯನ್ನ ಬಂಗಾರದ ಬೆಲೆ ಏರಿಕೆ ಕುರಿತು ಶರವಣ ಎಚ್ಚರಿಕೆಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರೀ ಬಂಗಾರ ಅಂತೇಳಿ ಬಾಯಿಂದ ಹೇಳುವಂತ ಪರಿಸ್ಥಿತಿ ಬೆಳ್ಳಿಗೂ ಕೂಡ ಬಂದ್ಬಿಟ್ಟಿದೆ. ಇದು ಕೂಡ ಕಷ್ಟಕರವಾಗಿದೆ. ಇದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಅನಿವಾರ್ಯ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ನಾವು ಪೆಟಿಷನ್ ಮಾಡೋದಕ್ಕೆ ಭಾಳ ಕಷ್ಟ ಇದೆ. ಮತ್ತು ಕಡಿಮೆ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ ಇದೆ. ಹೆಚ್ಚಾಗುವ ಸಾಧ್ಯತೆಗಳೇ ಜಾಸ್ತಿ ಇರೋದ್ರಿಂದ ಬಡವರು, ಮಧ್ಯಮ ವರ್ಗದವರು, ಅಪ್ಪರ್ ಮಿಡಿಲ್ ಕ್ಲಾಸ್ ಇವರೇ ಬರೋದು. ಅಂಥವ್ರಿಗೆ ಕೈಗೆ ಎಟುಕುವ ದರದಲ್ಲಿ ಚಿನ್ನ ಬೆಳ್ಳಿ ಕೊಡಬೇಕು ಅನ್ನೋದು ನನ್ನ ಆಸೆ ಕೂಡ. ಅದಕ್ಕೋಸ್ಕರನೇ ಸಾಯಿ ರಕ್ಷಾ ಉಳಿತಾಯ ಯೋಜನೆಯ ಸ್ಕೀಮನ್ನು ನಾವು ತಂದಿದ್ದೀವಿ. 12 ತಿಂಗಳು ನೀವು ಪ್ರತಿ ತಿಂಗಳು ಏನು 1000, 2000, 5000, 10,000 ಅಂತೇಳಿ ಸಣ್ಣ ಪುಟ್ಟ ಅಕ್ಕಿ ಬೆಳೆಯಲ್ಲಿ ಉಳಿಸಿ ಬಂಗಾರ ಖರೀದಿ ಮಾಡಕ್ಕೆ ಬರ್ತಾರೆ. ಅಂಥವ್ರಿಗೆ ನೆರವಾಗಲಿ ಅಂತೇಳಿ ಈ ಉಳಿತಾಯ ಯೋಜನೆಯನ್ನು ತಂದಿದ್ದೀವಿ. ಪ್ರತಿ ತಿಂಗಳು ನೀವು ಕಟ್ಟುವಂಥ ಹಣ ಆವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಆ ಒಂದು ಗೋಲ್ಡ್ ರೇಟಲ್ಲಿ ಕನ್ವರ್ಷನ್ ಮಾಡಿ ಗ್ರಾಮ್ಸ್ ಲೆಕ್ಕದಲ್ಲಿ ನಿಮ್ಮ ಅಕೌಂಟಲ್ಲಿ ಜಮಾ ಮಾಡ್ತೀವಿ. 12 ತಿಂಗಳವರೆಗೂ ಅದನ್ನು ಜಮಾ ಮಾಡ್ತೀವಿ. 13ನೇ ತಿಂಗಳು ಈಗೇನು ಆಫರ್ ನಡೀತಾ ಇದೆ ನಮ್ಮ ರಘುವಿನಲ್ಲಿ, ಕನಕಪುರ ರಸ್ತೆಯ ರಘುವಿನಲ್ಲಿ ಶಾಖೆಯಲ್ಲಿ 0% ಮೇಕಿಂಗ್ ಚಾರ್ಜು ಅದನ್ನು ಕೊಡ್ತಾ ಇದ್ದೀವಿ. ಆ ಒಂದು ಸ್ಕೀಮು ಫೆಬ್ರವರಿ 10ನೇ ತಾರೀಕುವರೆಗಿರುತ್ತೆ. ಅದನ್ನು ಎಲ್ಲರೂ ಕೂಡ ಸದ್ಬಳಕೆ ಮಾಡ್ಕೊಳ್ಳಿ. ಭಾರೀ ಉಳಿತಾಯ, ಚಿನ್ನದಂಥ ಉಪಾಯ. ನಾಳೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ NDA ಸರ್ಕಾರದ ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರ ಒಂದು ಬಡ್ಜೆಟನ್ನು ಇಡೀ ದೇಶ ಕಾದು ನೋಡ್ತಾ ಇದೆ. ಬಹುಶಃ ನಾಳೆ ಬೆಳಿಗ್ಗೆ ಅವರು ಕೊಡುವಂಥ ಬಡ್ಜೆಟಲ್ಲಿ ಇಡೀ ರಾಷ್ಟ್ರದ ಜನರ ಹಿತವನ್ನು ಕಾಪಾಡ್ತಾರೆ. ರಾಷ್ಟ್ರದ ಜನಕ್ಕೋಸ್ಕರ ಒಳ್ಳೆ ಯೋಜನೆಗಳನ್ನು ತರ್ತಾರೆ. ಮತ್ತು ಆದಾಯ ತೆರಿಗೆಯಲ್ಲಿ ಕೂಡ ಒಂದಷ್ಟು ವಿನಾಯಿತಿಯನ್ನು ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಕೊಡ್ತಾರಂತೇಳಿ ನಿರೀಕ್ಷೆಯಲ್ಲಿದ್ದೀವಿ. ನಾನು ಕೂಡ ಒಬ್ಬ ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ, ಒಬ್ಬ ಸಾಮಾನ್ಯ ನಾಗರಿಕನಾಗಿ ನನ್ನ ಟ್ರೇಡ್ ಬಗ್ಗೆ ಕೂಡ ಒಂದಷ್ಟು ರಿಲ್ಯಾಕ್ಸೇಷನ್ ತರ್ತಾರಂತೇಳಿ, ರಿಲೀಫ್ ಕೊಡ್ತಾರಂತೇಳಿ ನಾನು ಕೂಡ ಕಾದು ನೋಡ್ತಾ ಇದ್ದೀನಿ. ಬಹುಶಃ ಗೋಲ್ಡ್ ಏನು ನಾವು ನೆರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ, ಆ ಇಂಪೋರ್ಟ್ ಟ್ಯಾಕ್ಸು ಇವತ್ತೇನು 12.5% ಇದೆ. ಅದು ಕೂಡ ನಾವು ಡಾಲರ್ ರೂಪದಲ್ಲೇ ಟ್ರೇಡಿಂಗ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಮಾಡ್ತಾರಾ, ಅಥವಾ GST ಏನಿದೆ ಆ GST 3% ಇರತಕ್ಕಂಥದ್ದು ಅದರಲ್ಲಿ ಏನಾದರೂ ಕೇಳುವುದು ಕಡಿಮೆ ಮಾಡ್ತಾರಾ ಅಂತ ಹೇಳಿ ಗ್ರಾಹಕರು ಕೂಡ ಭಾಳ ಕಾತರದಿಂದ ಕಾಯ್ತಾ ಇದ್ದಾರೆ. ಬಹುಶಃ ಅದರಲ್ಲಿ ಏನಾದರೂ ಸಣ್ಣ ರಿಲೀಫ್ ತಂದರೆ ಗೋಲ್ಡು ಮತ್ತು ಬೆಳ್ಳಿ ರೇಟಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೀನಿ. ಬರೀ ಬಂಗಾರ ಅಂತೇಳಿ ಬಾಯಿಂದ ಹೇಳುವಂಥ ಪರಿಸ್ಥಿತಿ ಬೆಳ್ಳಿಗೂ ಕೂಡ ಬಂದ್ಬಿಟ್ಟಿದೆ. ಇದು ಕೂಡ ಕಷ್ಟಕರವಾಗಿದೆ. ಇದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಅನಿವಾರ್ಯ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ನಾವು ಪೆಟಿಷನ್ ಮಾಡೋದಕ್ಕೆ ಭಾಳ ಕಷ್ಟ ಇದೆ. ಮತ್ತು ಕಡಿಮೆ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ ಇದೆ.